ಅಧಿಕಾರಿಗಳೇ, ಶಿವಮೊಗ್ಗ ಜಿಲ್ಲೆಯ ಹುಣಸಗೋಡು ಬಳಿ ನಡೆದ ಘನ ಘೋರ ದುರಂತ ಬೆಳಗಾವಿ ಜಿಲ್ಲೆಯಲ್ಲಿಯೂ ಸಹ ಮತ್ತೆ ಮರುಕಳಿಸುವ ಮುನ್ನ ಎಚ್ಚರ ವಹಿಸಿ. 2021 ಜನವರಿ 22ರಂದು ಶಿವಮೊಗ್ಗ ಜಿಲ್ಲೆಯ ಹುಣಸೋಡು ಬಳಿ ನಡೆದ ಕಲ್ಲು ಕ್ವಾರಿ ಸ್ಫೋಟದ ಡೈನಮೈಟ್ ಸ್ಫೋಟಗೊಂಡು ಸುಮಾರು 15 ಜನ ಬಡ ಕಾರ್ಮಿಕರು ಮೃತಪಟ್ಟ ಘಟನೆ ಇನ್ನೂ ಹಸಿರಾಗಿದೆ. ಈ ಘನಘೋರ ದುರ್ಘಟನೆಯನ್ನು ರಾಜ್ಯದ ಜನ ಇನ್ನೂ ಮರೆತಿಲ್ಲ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾದಿಯಾಗಿ ಎಲ್ಲ ನಾಯಕರು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದರು. ಈ ಘಟನೆಯ ಕುರಿತು ದೇಶದ ಹಾಗೂ ರಾಜ್ಯದ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗಳು ಸಹ ರಾಜ್ಯದ ಎಲ್ಲ ಕ್ವಾರಿಗಳಲ್ಲಿ ತನಿಖೆಯನ್ನು ನಡೆಸಿದ್ದವು. ನಂತರ ರಾಜ್ಯ ಸರ್ಕಾರ ಕ್ವಾರಿಗಳಲ್ಲಿ ಸ್ಫೋಟಕಕ್ಕೆ ಸಂಬಂಧಿಸಿದಂತೆ ಹಲವಾರು ಬಿಗಿ ನಿಯಮಾವಳಿಗಳನ್ನು ರಚಿಸಿ ಅವುಗಳ ಪಾಲನೆಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆ ಇಲಾಖೆಗಳಿಗೆ ನಿರ್ದೇಶನವನ್ನು ನೀಡಿದ್ದವು. ಆದರೆ ಕ್ರಮೇಣ ಸರ್ಕಾರದ ಈ ಎಲ್ಲ ನಿಯಮಾವಳಿಗಳು ಗಾಳಿಗೆ ತೂರಲ್ಪಟ್ಟು ಬ್ಲಾಸ್ಟಿಂಗ್ ವಿಚಾರದಲ್ಲಿ ಕ್ವಾರಿ ಮಾಲೀಕರು ಬೇಜವಾಬ್ದಾರಿತನ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣುತ್ತಿದೆ. ಇದರಿಂದಾಗಿ ಸರ್ಕಾರದ ನಿಯಮಾವಳಿಗಳೆಲ್ಲವೂ ಕೇವಲ ಪುಸ್ತಕಕ್ಕೆ ಹಾಗೂ ಕಾಯ್ದೆಗೆ ಮಾತ್ರ ಸೀಮಿತವಾಗಿರುವಂತೆ ಭಾಸವಾಗುತ್ತಿದೆ. ಇದಕ್ಕೊಂದು ಜ್ವಲಂತ ಉದಾಹರಣೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗಣಿಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಕಲ್ಲು ಕ್ವಾರಿಗಳಿಂದ ಸ್ಥಳೀಯ ರೈತರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ವರದಿ ಮಾಡಲು ಕದಂಬ ವಾಹಿನಿಯ ತಂಡವನ್ನು ಸ್ಥಳೀಯ ರೈತರೇ ಕಳಿಸಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ವರದಿ ಮಾಡಲು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ನಮ್ಮ ತಂಡಕ್ಕೆ ಆತಂಕಕಾರಿ ವಿಷಯವೊಂದು ಕಂಡುಬಂದಿತು. ಬೇಕಾಬಿಟ್ಟಿಯಾಗಿ ಬಿದ್ದ ಅಪಾಯಕಾರಿ ಸ್ಫೋಟಕ ವಸ್ತುಗಳು. ಇಲ್ಲಿನ ಕಲ್ಲು ಕ್ವಾರಿಯೊಂದರಲ್ಲಿ ಅಪಾಯಕಾರಿ ಡೈನಮೈಟ್ಗಳು ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ಬಿದ್ದಿರುವುದು ಕಂಡುಬರುತ್ತಿದೆ. ಇಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಬೇಸಿಗೆಯ ಸಂದರ್ಭದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದುಕೊಂಡು ನಂತರ ತಮ್ಮ ಹೊಲವನ್ನು ಸ್ವಚ್ಛಗೊಳಿಸುವ ಉದ್ದೇಶದಿಂದ ಹೊಲದ ಸುತ್ತಮುತ್ತಲಿನ ಒಣಹುಲ್ಲು ಮತ್ತು ಮುಳ್ಳಿನ ಕಂಟೆಗಳಿಗೆ ಬೇಲೆ ಹಚ್ಚುವುದು ಸಾಮಾನ್ಯ. ಅದರ ಬೆಂಕಿಯ ಜ್ವಾಲೆ ಇಲ್ಲಿ ಬಿದ್ದಿರುವ ಸ್ಫೋಟಕಗಳಿಗೆ ತಾಕಿದರೂ ಸಾಕು, ಗಂಭೀರವಾದ ಅನಾಹುತಗಳು ಸಂಭವಿಸಬಹುದಾದ ಎಲ್ಲ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿವೆ. ಯಾವುದಾದರೂ ದುರ್ಘಟನೆ ಸಂಭವಿಸಿದ ನಂತರದಲ್ಲಿ ಬಲಿಯಾದ ಅಮಾಯಕರ ಕುಟುಂಬಕ್ಕೆ ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ಪರಿಹಾರ ನೀಡಿ ಕೈತೊಳೆದುಕೊಳ್ಳುವ ಮುನ್ನ ಸರ್ಕಾರ ಬೇಜವಾಬ್ದಾರಿ ತೋರಿದ ಕ್ವಾರಿ ಮಾಲೀಕರು ಹಾಗೂ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯ ರೈತರ ಆಗ್ರಹವಾಗಿದೆ. ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳೋಣ. ನಮ್ಮ ಹೆಸರು ಶಿವಾನಂದ ನಗಲಿಂಗಪ್ಪ ಹಣಬರ್ರಿ. ಮತ್ತು ಈ ಪ್ರಕಾರ ಇವರು ಇವನ್ನ ಒಗದ್ಕಾರ್ರಿ ಬ್ಯಾಗ್ ಎತ್ತಲಿ ಮಾಡಲಿ ಎಲ್ಲ ರೀ ಇವೆಲ್ಲ ಹಿಂಗಾಕೋ ಬಾಂಬ್ ಬ್ಲಾಕ್ ಬ್ಲಾಸ್ಟ್ ಅಂತಂದ್ರೆ ಎಲ್ಲ ಅಣವತ್ ಆಕತಿ. ಇಲ್ಲೇ ನಮ್ಮದು ಒಂದು 5 ಎಕರೆ ಭೂಮಿ ಐತಿ. ಮತ್ತು ಈ ಪ್ರಕಾರ ಎಲ್ಲ ಇವರು ಇದನ್ನು ಮಾಡಿ ಬೇಜಾಬ್ರಲಿ ಎಲ್ಲ ಇಟ್ಟಕಾರ ಮಾಡಿ ಹೋಗ್ಯಾರ. ಮತ್ತು ನಾವು ಹೆಂಗೆ ಬದುಕೋದಿಲ್ಲ ಏನು ಮಾಡೋದ್ರಿ ಈ ಪರಿಸ್ಥಿತಿ ಐತಿ ನೋಡ್ರಿ ಎಲ್ಲ ರೀ. ಇಲ್ಲಿ ಯಾರು ಕಾರ್ಕೊಂಡು ಇಲ್ಲ, ಯಾರೂ ಇಲ್ಲ, ಮತ್ತು ವಾಚ್ಮನು ಇಲ್ಲ ರೀ. ಮತ್ತು ಈ ಪ್ರಕಾರ ಅವರು ಬೇಜಾಬ್ರಿದಾರ್ರಿ. ನಾವು ಹೆಂಗೆ ಇದು ಮಾಡೋದ್ರಿ ಇಲ್ಲಿ ಇದು ಈ ಎಲ್ಲ ಯಾರಿಗೆ ಯಾವ ಕ್ವಾರಿಗೆ ಸಂಬಂಧಪಟ್ಟಂತವ್ರು ಇವೆಲ್ಲ ಇದ ಕ್ವಾರಿಗೆ ಸಂಬಂಧಪಟ್ಟಿದ್ರಿ. ಈ ಮೆಟ್ಗುಡ್ ಕ್ವಾರಿ ರೀ. ಹ್ಞೂ ರೀ. ಅವು ಮೆಟ್ಗುಡ್ ಕ್ವಾರಿ ರೀ. ಮೆಟ್ಗುಡ್ ಕ್ವಾರಿಗೆ ಸಂಬಂಧಪಟ್ಟಿದ್ರಿ ಇದು ಮದ್ದದು ಎಲ್ಲ ರೀ. ಅವ್ರು ಯಾವುದನ್ನು ಇಲ್ಲಿ ಯಾರು ವಾಚ್ಮನ್ ಯಾರನ್ನೂ ಇಟ್ಟಿಲ್ರಿ, ಯಾರು ಇಲ್ಲ ನೋಡ್ರಿ ಯಾರು ರೀ. ಮತ್ತು ಆಸ್ಪಾಸ ಏನು ಸುರಕ್ಷತಾ ಕ್ರಮ ಇಲ್ಲ. ಮತ್ತು ಆಸ್ಪಾಸ ಎಲ್ಲ ಇದನ್ನೆಲ್ಲ ಸೇಫ್ಟಿ ಹಾಕೋಬೇಕು ಮಾಡಬೇಕು, ಏನೂ ಇಲ್ಲ. ಎಲ್ಲ ಧೂಳು ಹೋಗತೈತಿ. ಇಲ್ಲಿಂದ 1 ಕಿಲೋಮೀಟರ್ ಹೋಗ್ತೈತ್ರಿ. ಆಗ್ತದೆ ಎಲ್ಲ ತ್ರಾಸಿನಾಗ ನಾವು ಬದುಕಾತವು. ಮತ್ತು ಸಮಸ್ಯೆಗಳನ್ನು ಈ ಮಾಲೀಕರ ಗಮನಕ್ಕೆ ತಾವು ತೊಗೊಂಬಂದಿರಿ.
ಎಲ್ಲ ಹೇಳಿ 2 ತಿಂಗಳಾತ್ರಿ ಈಗ ಹೇಳಕತ್ತವು 2 ವರ್ಷ ಆತ್ರಿ ಅವಾಗ ತಗ್ಗಿದ್ ಕೊಡಕೈತಿ ಮತ್ತು ಅವು ಈಗ 2 ತಿಂಗಳ ದರ್ರಿ ಕುಂದೋದು ಇದು ಮಾಡೋದು ಹಾದಿ ಬಂದ್ ಮಾಡೋದು ಎಲ್ಲ ಮಾಡತ್ತವು. ನಮಗೇನಿಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು, ನಮ್ಮ ಅನ್ಸೋದು ಮಾಡೋದು ಹಿಂಗೆ ಮಾಡ್ಕೊಂತ ನಡ್ದಾರ್ರಿ. ಅದಕ್ಕೆ ಯಾರು ಅಧಿಕಾರಿ ಬಂದಿಲ್ಲ, ಯಾರು ಕೇಳಕ್ಕೆ ಬಂದಿಲ್ಲ. ಅಧಿಕಾರ ಬಂದು ಮತ್ತು ಇಲ್ಲಿ ಹಿಂಗೆ ಮಾಡ್ರಿ ಅಂತೇಳಿ ಲಿಮಿಟೆಡ್ ಅವ್ರಿಗೂ ಹೇಳಿಲ್ಲ. ಹಿಂಗಾಗಿ ಬೇಜವಾಬ್ದಾರಿ ಆಗೈತಿ. ಯಾರ್ಯಾರು ಅಧಿಕಾರಿಗಳು ಅಲ್ಲಿ ಆಫೀಸಾಗ ಕುಂತು ಬಿಟ್ಟಾರ್ರಿ. ಈಗ ನಾವು ಬದುಕೋದು ಹೆಂಗೆ ರೀ? ಇದು ಹೆಂಗೆ ರೀ? ನಾವು ಈ ನಿವಾರ ವಿಚಾರ ಮಾಡ್ಕೊರ್ಲ ನೋಡಿ ಹಿಂಗೆಲ್ಲ ಇಟ್ಟ್ಯಾರ್ರಿ. ಮತ್ತು ಇದು ನಮಗೆಲ್ಲ ದುಃಖ ಆಗೋದು ಏನಿದೆ, ಬ್ಯಾಗಿಗೆ ಬಂತಂದ್ರೆ ಎಲ್ಲ ಸುಟ್ಟು ಈ ಯೂರಿಯಾ 5-6 ಕಿಲೋಮೀಟ್ರ್ ಹೋಗ್ತೈತೆ ರೀ ಇದು. ಮತ್ತೆಲ್ಲ ಜನ ಎಲ್ಲ ಸತ್ತು ಬಿಡ್ತೈತೆ ರೀ 5-6 ಕಿಲೋಮೀಟ್ರ್. ಬೇಕಾದಲ್ಲಿ ಹಾಕ್ಬೋದಲ್ಲ. ಈಗ ಅದನ್ನ ತೊಗೊಂಡೋಗಿ ಎಲ್ಲರ ಬೇಕಾದ್ರೆ ಹಾಕ್ಬೋದು, ಬಾಂಬ್ ಹಾಕ್ಬೋದು. ಮತ್ತು ಓಪನ್ ಪ್ರಿಯ ವೀಕ್ಷಕರೇ, ಕಲ್ಲು ಕ್ವಾರೆಗಳ ಕರ್ಮಕಾಂಡ ಇಷ್ಟಕ್ಕೇ ನಿಂತಿಲ್ಲ. ಇಲ್ಲಿನ ಕ್ವಾರೆಗಳ ಕರ್ಮಕಾಂಡ ಇಷ್ಟಕ್ಕೇ ನಿಂತಿಲ್ಲ. ಅದು ಬಗೆದಷ್ಟು ಮತ್ತಷ್ಟು ಹೆಚ್ಚಾಗುತ್ತಲೇ ನಡೆದಿದೆ. ಆದರೆ ಕ್ವಾರೆಗಳಲ್ಲಿನ ಸದ್ಯದ ಸ್ಫೋಟಕಕ್ಕೆ ಸಂಬಂಧಿಸಿದ ವಿಷಯ ಮಾತ್ರ ತುಂಬ ಗಂಭೀರವಾಗಿದೆ. ಆದ್ದರಿಂದ ಅಧಿಕಾರಿಗಳು ಎಚ್ಚೆತ್ತು ತುರ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇಲ್ಲಿರುವುದರಿಂದ ಈ ವರದಿಯನ್ನು ಮೊದಲ ಆದ್ಯತೆಯ ಮೇರೆಗೆ ಪರಿಗಣಿಸಿ ವರದಿಯನ್ನು ಮಾಡಲಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಉಳಿದ ಸಮಸ್ಯೆಗಳ ಕುರಿತು ವಿಸ್ತಾರವಾದ ಬೆಳಕನ್ನು ಚೆಲ್ಲಲಾಗುವುದು. ಸರ್ಕಾರ ಈಗಲಾದರೂ ಎಚ್ಚೆತ್ತು ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಂಡು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುತ್ತಾರೋ ಇಲ್ಲವೋ ಎಂಬುದನ್ನು ನಾವು ನೀವೆಲ್ಲ ಕಾದು ನೋಡೋಣ.